ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಏರ್ ಆ್ಯಂಡ್ ವಾಟರ್ ಅನ್ನೋ ಒಂದು ಲೆಸನಲ್ಲಿ ನಾವು ಏರ್ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಏರ್ದು ಇಂಪಾರ್ಟೆನ್ಸು, ಹಾಗೆ ನಾವು ಯಾವ ಏರ್ನ ಬ್ರೀತ್ ಇನ್ ಮಾಡ್ತೀವಿ, ಆಕ್ಸಿಜನ್. ಹಾಗೆ ವೈ ಡು ವಿ ನೀಡ್ ಏರ್ ಅಂತ ಅಂದಾಗ ವಿ ನೀಡ್ ಏರ್ ಟು ಬ್ರೀತ್, ನಮಗೆ ಉಸಿರಾಡೋದಕ್ಕೆ ಗಾಳಿ ಬೇಕೇ ಬೇಕು. ಹಾಗೆ ನಾವು ಯಾವ ಒಂದು ಗ್ಯಾಸನ್ನು ನಾವು ಬ್ರೀತ್ ಇನ್ನಿಗೆ ಬಳಸ್ತೀವಿ ಅಂತ ಬಂದಾಗ ಆಕ್ಸಿಜನ್, ದ ಆಕ್ಸಿಜನ್ ವಿ ಬ್ರೀತ್ ಇನ್ ಅಲ್ವಾ. ಅಂದರೆ ಆಕ್ಸಿಜನನ್ನು ನಾವು ಉಸಿರಾಡೋದಕ್ಕೆ ಬಳಸ್ಕೊತೀವಿ. ಹಾಗೆಯೇ ನಮಗೆ ಆಕ್ಸಿಜನ್ ಯಾವುದರಿಂದ ಸಿಗುತ್ತೆ, ಪ್ಲ್ಯಾಂಟ್ಸಿಂದ ಆಕ್ಸಿಜನ್ ಸಿಗುತ್ತೆ. ಹೇಗೆ ಅಂತ ಅಂದರೆ ಪ್ಲ್ಯಾಂಟ್ಸ್ಗಳು ಮಾರ್ನಿಂಗ್ ಟೈಮಲ್ಲಿ ಅಂದರೆ ಸನ್ಲೈಟ್ ಇದ್ದಾಗ, ಅಂದರೆ ದಿನದಲ್ಲಿ ಅಂದಾಗ ಸನ್ಲೈಟ್ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಏನು ಮಾಡ್ತವೆ ಪ್ಲ್ಯಾಂಟ್ಸ್ಗಳು, ಸನ್ಲೈಟ್ನ ಅಬ್ಸಾರ್ವ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡ್ಕೊತವೆ. ಆ ಟೈಮಲ್ಲಿ ಏನಾಗುತ್ತೆ, ಆಕ್ಸಿಜನ್ನ ರಿಲೀಸ್ ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಂಡು ಆಕ್ಸಿಜನ್ನ ರಿಲೀಸ್ ಮಾಡ್ತವೆ. ಅದೇ ನೈಟ್ ಟೈಮಲ್ಲಿ ನಮ್ಮ ರೀತಿಯೇ ಪ್ಲ್ಯಾಂಟ್ಸ್ಗಳಿಗೂ ಕೂಡ ಆಕ್ಸಿಜನ್ನು ಬ್ರೀತಿಂಗಿಗೆ ಬೇಕೇ ಬೇಕು. ಕನ್ಫ್ಯೂಸ್ ಆಗಬಾರ್ದು ನೀವು. ಪ್ಲ್ಯಾಂಟ್ಸ್ಗಳಿಗೂ ಕೂಡ ಉಸಿರಾಡೋದಕ್ಕೆ ಆಕ್ಸಿಜನ್ ಬೇಕು. ಆದರೆ ಫುಡ್ ಪ್ರಿಪೇರ್ ಮಾಡುವಾಗ, ಅಂದರೆ ಬೆಳಗಿನ ಹೊತ್ತು ಸನ್ಲೈಟ್ ಇದ್ದಾಗ ಪ್ಲ್ಯಾಂಟ್ಸ್ಗಳು ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಂಡು ಫುಡ್ನ ಪ್ರಿಪೇರ್ ಮಾಡುವಾಗ ಆಕ್ಸಿಜನ್ನ ರಿಲೀಸ್ ಮಾಡ್ತವೆ. ಆ ಆಕ್ಸಿಜನ್ನನ್ನು ನಾವು ಬ್ರೀತಿಂಗಿಗೆ ಬಳಸೋದು. ಹಾಗಾಗಿ ಪ್ಲ್ಯಾಂಟ್ಸ್ಗಳನ್ನು ನಾವು ಅತಿ ಹೆಚ್ಚು ಬೆಳೆಸಬೇಕು ಅಂತ. ವೈ ಡು ವಿ ನೀಡ್ ವೈ ಶುಡ್ ವಿ ಪ್ಲ್ಯಾಂಟ್ ಟ್ರೀಸ್ ಅಂತ ಅಂದರೆ ಮರಗಳನ್ನು ಏನಕ್ಕೆ ಬೆಳೆಸಬೇಕು, ಟು ಗೆಟ್ ಆಕ್ಸಿಜನ್. ಈಗ ವರ್ಕ್ ಕೊಟ್ಟಿದ್ದೆ ಅಲ್ವ ನಾನು ನಿಮಗೆ 3 ಕ್ವಶನ್ಸು. ವೈ ಡು ವಿ ನೀಡ್ ಏರ್ ಅಂತ ಬಂದಾಗ ವಿ ನೀಡ್ ಏರ್ ಟು ಬ್ರೀತ್, ಉಸಿರಾಡೋದಕ್ಕೆ ನಮಗೆ ಗಾಳಿ ಬೇಕೇ ಬೇಕು. ಹಾಗೆಯೇ ನಾವು ಯಾವ ಒಂದು ಗ್ಯಾಸ್ನ ಬ್ರೀತಿಂಗಿಗೆ ಬಳಸ್ತೀವಿ ಅಂತ ಬಂದಾಗ ಆಕ್ಸಿಜನ್ ಈಸ್ ದ ಗ್ಯಾಸ್ ದಟ್ ವಿ ಬ್ರೀತ್ ಇನ್, ನಾವು ಆಕ್ಸಿಜನ್ನ ಉಸಿರಾಡೋದಕ್ಕೆ ಬಳಸ್ತೀವಿ. ಹಾಗೆ ವೈ ಶುಡ್ ವಿ ಪ್ಲ್ಯಾಂಟ್ ಟ್ರೀಸ್ ಅಂತ ಬಂದಾಗ ಬಿಕಾಸ್ ಪ್ಲ್ಯಾಂಟ್ಸ್ ಗಿವ್ ಅಸ್ ಆಕ್ಸಿಜನ್, ನಮಗೆ ಪ್ಲ್ಯಾಂಟ್ಸ್ಗಳಿಂದ ಅಂದರೆ ಟ್ರೀಸಿಂದ ಆಕ್ಸಿಜನ್ ಸಿಗೋದ್ರಿಂದ ನಾವು ಹೆಚ್ಚು ಮರಗಳನ್ನು ಬೆಳೆಸಬೇಕು. ಸೆಕೆಂಡ್ ಮೈನಲ್ಲಿ ನಿಮಗೆ ಟ್ರೂ ಆರ್ ಫಾಲ್ಸ್ ಇತ್ತು. ಏನಪ್ಪ ಅಂತಂದರೆ ಹ್ಯೂಮನ್ ಬೀಯಿಂಗ್ಸ್ ಬ್ರೀತ್ ಇನ್ ಕಾರ್ಬನ್ ಡೈಆಕ್ಸೈಡ್ ಅಂತಿದೆ. ಅದು ಸರಿನಾ? ಹ್ಯೂಮನ್ ಬೀಯಿಂಗ್ಸ್ ನಾವು ಕಾರ್ಬನ್ ಡೈಆಕ್ಸೈಡ್ನ ಬ್ರೀತ್ ಇನ್ ಮಾಡೋದಿಲ್ಲ, ಆಕ್ಸಿಜನ್ನ ನಾವು ಬ್ರೀತ್ ಇನ್ ಮಾಡ್ತೀವಿ. ಬ್ರೀತ್ ಔಟ್ಗೆ ಕಾರ್ಬನ್ ಡೈಆಕ್ಸೈಡು, ಅದೇನದು ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ವಾ. ನೆಕ್ಸ್ಟು ಪ್ಲ್ಯಾಂಟ್ಸ್ ಗಿವ್ ಔಟ್ ಆಕ್ಸಿಜನ್ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಹೊತ್ತು ಪ್ಲ್ಯಾಂಟ್ಸ್ಗಳು ಆಕ್ಸಿಜನನ್ನು ಕೊಡ್ತವೆ. ಅಂದರೆ ಗಿವ್ ಔಟ್ ಅಂದರೆ ಏನೇಳು, ಹೊರಗೆ ರಿಲೀಸ್ ಮಾಡೋದು ಅಂತ. ಸೊ ಸರಿಯಾಗಿರೋ ಸ್ಟೇಟ್ಮೆಂಟು ಟ್ರೂ. ಪ್ಲ್ಯಾಂಟ್ಸ್ ಗಿವ್ ಔಟ್ ಆಕ್ಸಿಜನ್ ಇನ್ ದ ಮಾರ್ನಿಂಗ್ ಕರೆಕ್ಟ್ ಆಗಿರೋದು. ಇವತ್ತು ನಾವು ಅಂದರೆ ಏರ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ವಾಟರ್, ಇಲ್ಲ ಏರ್ ಆ್ಯಂಡ್ ವಾಟರಲ್ಲಿ ಇವತ್ತು ವಾಟರ್ ಅಂದರೆ ವಾಟರ್ದ ಯೂಸಸ್ ಆಫ್ ವಾಟರ್, ಅಂದರೆ ನಮಗೆ ನೀರಿನಿಂದ ಏನೇನು ಪ್ರಯೋಜನ ಇದೆ, ಹಾಗೆ ವಿಚ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಅನ್ನೋದು, ಮತ್ತು ಸಿಟೀಸ್ನಲ್ಲಿ ಹೇಗೆ ಅವರು ನೀರನ್ನು ಬಳಸ್ತಾರೆ ಅಥವಾ ನೀರು ಅವ್ರಿಗೆ ಎಲ್ಲಿಂದ ಸಿಗುತ್ತೆ ಅನ್ನೋದು ಈ ಒಂದು ಲೆಸನಲ್ಲಿದೆ. ನೋಡೋಣ. ಸೊ ನಾವು ನಿಮಗೆ ವಿಡಿಯೋ ಮಾಡುವಾಗ ವರ್ಕ್ ಕೊಡ್ತೀವಲ್ಲ ಮಕ್ಕಳ, ಈಗ 2 ಕ್ವಶನ್ನು ಮತ್ತು ಟ್ರೂ ಆರ್ ಫಾಲ್ಸ್ 2 ಕೊಟ್ಟಿದ್ನಲ್ಲ, ಇದನ್ನು ನೀವು ಫಸ್ಟು ಹೋಮ್ವರ್ಕಿಗೆ ಬರೀಬೇಕು. ಯು ಶುಡ್ ರೈಟ್ ಇನ್ ಹೋಮ್ವರ್ಕ್ ಫಸ್ಟ್, ಆ್ಯಂಡ್ ವೆನ್ ದ ಲೆಸನ್ ಈಸ್ ಕಂಪ್ಲೀಟೆಡ್ ದಟ್ ಟೈಮ್ ಯು ಹ್ಯಾವ್ ಟು ರೈಟ್ ಆಲ್ ದ ಮೇನ್ ಇನ್ ನೋಟ್ಸ್. ಓಕೆ. ಸೊ ನೀವು ಎಲ್ಲರೂ ಕೂಡ ಒಂದೇ ಸರ್ತಿ ಡೈರೆಕ್ಟಾಗಿ ನೋಟ್ಸಿಗೆ ಬರೀಬಾರ್ದು. ನೋಟ್ಸಿಗೆ ಬರೆಯೋಕ್ಕೆ ಮುಂಚೆ ನಾವು ಆಯಾ ವಿಡಿಯೋ ಎಂಡಲ್ಲಿ ಕೊಡುವಂಥ ಹೋಮ್ವರ್ಕ್ ಇರುತ್ತಲ್ಲ, ಅದನ್ನು ಹೋಮ್ವರ್ಕಿಗೆ ಬರೆದು ನಾವು ಕರೆಕ್ಷನ್ ಮಾಡಿದ ಮೇಲೆ ಅಥವಾ ಪೂರ್ತಿ ಲೆಸನ್ ಕಂಪ್ಲೀಟ್ ಆದಮೇಲೆ ನೀವು ನೋಟ್ಸಿಗೆ ಅದನ್ನು ಕಾಪಿ ಡೌನ್ ಮಾಡಬೇಕು. ಓಕೆನಾ. ಸೊ ಇವತ್ತು ನಾ ಹೇಳ್ದಾಗೆ ವಾಟರ್ದು ಇಂಪಾರ್ಟೆನ್ಸು ಮತ್ತು ಅದರ ಯೂಸಸ್ ಏನು ಅದನ್ನು ತಿಳ್ಕೊಳ್ಳೋಣ. ಈಗ ನಿಮಗೆ ನೀರಿಲ್ಲದೆ ಬದುಕೋಕ್ಕೆ ಸಾಧ್ಯ ಇದೆಯಾ ನೋಡಿ? ಒಂದಿನ ಪೂರ್ತಿ ನೀರನ್ನು ಬಳಸ್ದೇನೆ ಅಥವಾ ನೀರು ಕುಡಿದೇ ಇರೋಕ್ಕಾಗತ್ತಾ? ಇಲ್ಲ ಅಲ್ವಾ. ನೀರು ನಮಗೆ ಹೇಗೆ ಸಿಗುತ್ತೆ, ಯಾವುದು ಮೇನ್ ಸೋರ್ಸು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ, ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಲಿವಿಂಗ್ ಥಿಂಗ್ಸ್. ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಲಿವಿಂಗ್ ಥಿಂಗ್ಸ್. ವಿ ಯೂಸ್ ವಾಟರ್ ಟು ಡ್ರಿಂಕ್, ಕುಕ್ ಫುಡ್ and wash clothes. Plants and animals both need water. ನೀರು ತುಂಬ ಮುಖ್ಯ ಅಲ್ವಾ, ಎಸೆನ್ಷಿಯಲ್. ನಮಗೆ ಬೇಸಿಕ್ ನೀಡ್ ಅಂತ ಬಂದಾಗ ವಾಟರ್ ಕೂಡ ಒಂದು, ಹೌದಲ್ವಾ. ನೀರಿಲ್ಲದೆ ನಮಗೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮಗೆ ಮಾತ್ರನಾ ಮನುಷ್ಯರಿಗೆ? ನೋ, ಈಚ್ ಆ್ಯಂಡ್ ಎವ್ರಿ ಲಿವಿಂಗ್ ಬೀಯಿಂಗ್ ನೀಡ್ ವಾಟರ್ ಟು ಲಿವ್. ಪ್ರತಿಯೊಂದು ಜೀವಿಗಳಿಗೂ ಕೂಡ ನೀರು ಬೇಕು. ಪ್ಲ್ಯಾಂಟ್ಸು, ಆ್ಯನಿಮಲ್ಸು,
ನಾವು ಹ್ಯೂಮನ್ ಬೀಯಿಂಗ್ಸ್ ಎಲ್ಲರಿಗೂ ಕೂಡ ನೀರು ಬೇಕೇ ಬೇಕು. ಸೊ ನೀರನ್ನು ಯಾವುದ್ಯಾವುದಕ್ಕೆ ಬಳಸ್ತೀವಿ? ವಿ ಯೂಸ್ ವಾಟರ್ ಟು ಡ್ರಿಂಕ್, ಕುಕ್ ಫುಡ್, ವಾಶ್ ಕ್ಲಾತ್ಸ್. ನೀರನ್ನು ಈಗ ಯೂಸಸ್ ಆಫ್ ವಾಟರ್ ಅಂತ ಅಂದರೆ ಬರೀತೀರಲ್ವ, ಕುಕ್ಕಿಂಗ್, ಬಾತಿಂಗ್, ಕ್ಲೀನಿಂಗ್, ವಾಷಿಂಗ್, ಅಗ್ರಿಕಲ್ಚರ್ ಅಲ್ವಾ, ಇವೆಲ್ಲವುಗಳಿಗೂ ಕೂಡ ನೀರು ಬೇಕೇ ಬೇಕು. ಹಾಗೆ ಪ್ಲ್ಯಾಂಟ್ಸ್ಗಳಿಗೂ ಕೂಡ ನಮ್ಮ ರೀತಿಯೇ, ಅಂದರೆ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ಗಳಿಗೂ ಕೂಡ ನೀರು ಬೇಕೇ ಬೇಕು. ಇಲ್ಲಾಂದರೆ ಅವುಗಳು ಕೂಡ ನಮ್ಮ ರೀತಿಯೇ ಸತ್ತೋಗ್ತವೆ. ಈಗ ನೀವು ನೋಡಬಹುದು 2 ಪ್ಲ್ಯಾಂಟ್ಸ್ಗಳು, ಅಂದರೆ ನಿಮ್ಮ ಪಾಟಲ್ಲಿ ಮನೇಲಿ ಇಟ್ಟಿರ್ತೀರಲ್ಲ, ಒಂದಕ್ಕೆ ನೀರನ್ನ ಆಗಾಗಲೇ ಹಾಕಿ ಒಂದಕ್ಕೆ ನೀರು ಹಾಕ್ದೇ ಹಾಗೆ ಬಿಟ್ಬಿಡಿ. ಆವಾಗ ಏನಾಗುತ್ತೆ, ನೀರು ಹಾಕದೇ ಇರೋ ಪ್ಲ್ಯಾಂಟು ಒಣಗೋಗುತ್ತೆ ಅಲ್ವಾ. ಇಟ್ ಡೈಸ್ ವೆನ್ ಇಟ್ ಡಸಂಟ್ ಗೆಟ್ ವಾಟರ್, ಮೀನ್ಸ್ ಸಫಿಷಿಯೆಂಟ್ ವಾಟರ್ ಆರ್ ಇನ್ ರೆಗ್ಯುಲರ್ ಟೈಮ್. ಆಗಾಗ್ಗೆ ನೀರು ಹಾಕದೆ ಹೋದಾಗ ಆ ಒಂದು ಪ್ಲ್ಯಾಂಟ್ ಸತ್ತೋಗುತ್ತೆ ಅಲ್ವಾ. ಸೊ ಇಟ್ ಶೋಸ್ ದಟ್ ಪ್ಲ್ಯಾಂಟ್ಸ್ ಆಲ್ಸೋ ನೀಡ್ ವಾಟರ್ ಟು ಲೀವ್. ಹಾಗೆ ಆ್ಯನಿಮಲ್ಸ್ಗಳಿಗೂ ಕೂಡ, ಯಾವುದೇ ಡಾಗ್, ಕ್ಯಾಟು, ಬರ್ಡ್ಸ್, ಯಾವುದೇ ಆ್ಯನಿಮಲ್ಸ್ಗೂ ಕೂಡ, ಅಥವಾ ಫಾರೆಸ್ಟಲ್ಲಿರೋ ಆ್ಯನಿಮಲ್ಗೂ ಕೂಡ ನೀರು ಬೇಕೇ ಬೇಕು. ಓಕೆನಾ? ಎವ್ರಿ ಲಿವಿಂಗ್ ಬೀಯಿಂಗ್ಸ್ ನೀಡ್ ವಾಟರ್ ಟು ಲೀವ್. ಓಕೆ, ನೆಕ್ಸ್ಟ್ ಇಲ್ಲೇನಿದೆ, ನಾವು ಹೇಗೆ ನೀರನ್ನು ಪಡ್ಕೋತೀವಿ, ನಮಗೆ ಎಲ್ಲಿಂದ ನೀರು ಸಿಗತ್ತೆ? ವಿ ಗೆಟ್ ವಾಟರ್ ಫ್ರಮ್ ರಿವರ್ಸ್, ಸ್ಟ್ರೀಮ್ಸ್, ಲೇಕ್ಸ್, ಪಾಂಡ್ಸ್ ಆ್ಯಂಡ್ ವೆಲ್ಸ್. ಸೊ ವೇರ್ ಡು ವಿ ಗೆಟ್ ವಾಟರ್ ಅಂತ ಬಂದಾಗ, ದೀಸ್ ಆರ್ ದ ಸೋರ್ಸಸ್ ಆಫ್ ವಾಟರ್, ನೀರಿನ ಮೂಲಗಳು ಅಂತ ಹೇಳ್ತೀವಲ್ಲ. ಯಾವುದ್ಯಾವುದರಿಂದ ನಮಗೆ ನೀರು ಸಿಗತ್ತೆ? ರಿವರ್, ಸ್ಟ್ರೀಮ್, ಲೇಕ್, ಪಾಂಡ್ಸ್ ಆ್ಯಂಡ್ ವೆಲ್ಸ್. ಸೊ ಅವುಗಳಿಗೆ ನೀರು ಎಲ್ಲಿ ಬರುತ್ತೆ? ರಿವರ್ಗೆ ನೀರು ರೈನ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಆನ್ ದ ಅರ್ತ್. ಮಳೆ ನೀರಿನ ಮುಖ್ಯವಾದಂತಹ ಮೂಲ, ಅಂದರೆ ಆಕರ, ಸೋರ್ಸ್ ಅಂತ ಹೇಳ್ತೀವಿ. ಆ ಮಳೆ ನೀರು ಉಳಿದ ಎಲ್ಲ, ಅಂದರೆ ರಿವರ್, ಸ್ಟ್ರೀಮು, ಲೇಕ್, ಪಾಂಡ್ಗಳಿಗೆಲ್ಲ ಹೋಗಿ ಸ್ಟೋರ್ ಆಗುತ್ತೆ. ಆ ನೀರನ್ನು ನಾವು ವರ್ಷ ಪೂರ್ತಿ ಬಳಸ್ತೀವಿ, ಹೌದಲ್ವಾ? ನೋಡಿ ಇಲ್ಲಿ, ಇದು ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಅಂದರೆ ಏನು? ಮಳೆ ನೀರು ಬಂದು ರಿವರ್ಗೆಲ್ಲ ಸ್ಟೋರ್ ಆಗುತ್ತೆ. ಮತ್ತೆ ಏನಾಗುತ್ತೆ? ಸೂರ್ಯನ ಶಾಖಕ್ಕೆ ನೀರು ಆವಿಯಾಗುತ್ತೆ, ಆವಿಯಾಗಿ ಮೋಡ ಆಗುತ್ತೆ, ಮೋಡ ಮತ್ತೆ ಕರಗಿ ಮಳೆ ಬರುತ್ತೆ, ಹೌದಲ್ವಾ? ಹಾಂ. ಈಗ ನೆಕ್ಸ್ಟ್ ವಿಲೇಜಲ್ಲಿ ಯಾವ ರೀತಿ ನೀರನ್ನು ಅವರು ಪಡ್ಕೊತಾರೆ? ಇನ್ ವಿಲೇಜಸ್ ವಿ ಗೆಟ್ ವಾಟರ್ ಫ್ರಮ್ ವೆಲ್ಸ್ ಆ್ಯಂಡ್ ಹ್ಯಾಂಡ್ ಪಂಪ್ಸ್. ನೋಡಿ, ಹಳ್ಳಿಗಳಲ್ಲಿ ಹ್ಯಾಂಡ್ ಪಂಪ್ ಮೂಲಕ ಅಥವಾ ಬಾವಿಗಳ ಮೂಲಕ ಅವರು ನೀರನ್ನು ಪಡ್ಕೊತಾರೆ ಅಲ್ವಾ. ಹಾಗೆ ಸಿಟೀಸ್ನಲ್ಲಿ, ಇನ್ ಸಿಟೀಸ್ ವಿ ಗೆಟ್ ವಾಟರ್ ಫ್ರಮ್ ಪೈಪ್ಸ್ ಆ್ಯಂಡ್ ಟ್ಯಾಂಕ್ಸ್. ನೋಡಿ, ಈ ರೀತಿ ಟ್ಯಾಂಕ್ ಮಾಡಿರ್ತಾರೆ, ಅದರಿಂದ ಮನೆಗಳಿಗೂ ಕೂಡ ಪೈಪಿಂದ ನೀರನ್ನು ಸಪ್ಲೈ ಮಾಡ್ತಾರೆ, ಹೌದಲ್ವಾ? ಓಕೆ, ಇನ್ ವಿಲೇಜಸ್ ವಿ ಗೆಟ್ ವಾಟರ್ ಫ್ರಮ್ ವೆಲ್ಸ್ ಆ್ಯಂಡ್ ಹ್ಯಾಂಡ್ ಪಂಪ್ಸ್. ಇನ್ ಸಿಟೀಸ್ ವಿ ಗೆಟ್ ವಾಟರ್ ಫ್ರಮ್ ಪೈಪ್ಸ್ ಆ್ಯಂಡ್ ಟ್ಯಾಂಕ್ಸ್. ಓಕೆ, ಈಗ ಇಲ್ಲಿ ನಿಮಗೆ ಇದಕ್ಕೆ ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಈಗ ನಾವು ಇಲ್ಲಿ ಏನು ತಿಳ್ಕೊಂಡ್ವಿ? ವಾಟರು ಏನಕ್ಕೆ ಬೇಕು, ಯಾವ್ದ್ಯಾವ್ದು ಯೂಸ್ ಅಂತ ಅಲ್ವಾ. ವಿ ಯೂಸ್ ವಾಟರ್ ಟು ಡ್ರಿಂಕ್, ಕುಕ್ ಫುಡ್, ವಾಶ್ ಕ್ಲಾತ್, ಆ್ಯಂಡ್ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಬಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆಲ್ಸೋ ನೀಡ್ ವಾಟರ್ ಟು ಲೀವ್, ಹೌದಲ್ವಾ? ಹಾಗೆಯೇ ಸೋರ್ಸಸ್ ಆಫ್ ವಾಟರ್ ಅಂತ ಬಂದಾಗ ರಿವರ್, ಸ್ಟ್ರೀಮ್, ಲೇಕ್, ಪಾಂಡ್, ವೆಲ್. And rain is the main source of water on earth. ಓಕೆ, ಈಗ ನಿಮಗೆ ಇಲ್ಲಿ ಕ್ವಶನ್ ಇದೆ ನೋಡಿ. ವೈ ಡು ವಿ ನೀಡ್ ವಾಟರ್ ಅಂತ ಇದೆ. ಏನಕ್ಕೋಸ್ಕರ ನೀರು ಬೇಕು? ವಿ ನೀಡ್ ವಾಟರ್ ಟು ಡ್ರಿಂಕ್, ಕುಕ್ ಫುಡ್, ವಾಶ್ ಕ್ಲಾತ್ ಅಲ್ವಾ. ನಮಗೆ ಕುಡಿಯೋದಕ್ಕೆ, ಫುಡ್ನ ಪ್ರಿಪೇರ್ ಮಾಡೋದಕ್ಕೆ, ಬಟ್ಟೆ ವಾಶ್ ಮಾಡೋದು, ಮನೆಯನ್ನು ಕ್ಲೀನ್ ಮಾಡೋದಕ್ಕೆ, ಇದಕ್ಕೆಲ್ಲ ನೀರು ಬೇಕು. ಹಾಗೆ ಹೌ ಡು ವಿ ಗೆಟ್ ವಾಟರ್ ಇನ್ ವಿಲೇಜ್? ಹಳ್ಳಿನಲ್ಲಿ ನೀರು ಹೇಗೆ ಸಿಗತ್ತೆ? ಇನ್ ವಿಲೇಜ್ ವಿ ಗೆಟ್ ವಾಟರ್ ಫ್ರಮ್ ವೆಲ್ ಆ್ಯಂಡ್ ಹ್ಯಾಂಡ್ ಪಂಪ್ಸ್. ಹಾಗೆ ಹೌ ಡು ವಿ ಗೆಟ್ ವಾಟರ್ ಇನ್ ಸಿಟೀಸ್? ಇನ್ ಸಿಟೀಸ್ ವಿ ಗೆಟ್ ವಾಟರ್ ಫ್ರಮ್ ಪೈಪ್ಸ್ ಆ್ಯಂಡ್ ಟ್ಯಾಂಕ್ಸ್. ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್? ಎವ್ರಿಬಡಿ ನೋಸ್ ರೈನ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಆನ್ ಅರ್ತ್. ನೆಕ್ಸ್ಟ್ ಇಲ್ಲಿ ನೋಡಿ, ಟ್ರೂ ಆರ್ ಫಾಲ್ಸ್ ಇದೆ. ಇನ್ ಸಿಟೀಸ್ ವಿ ಗೆಟ್ ವಾಟರ್ ಫ್ರಮ್ ವೆಲ್ಸ್ ಆ್ಯಂಡ್ ಹ್ಯಾಂಡ್ ಪಂಪ್ಸ್ ಇದೆ, ಸರಿನಾ? ಅದು ನೋಡಿ, ಎಲ್ಲಿ ವೆಲ್ ಮತ್ತು ಹ್ಯಾಂಡ್ ಪಂಪಿಂದ ನೀರನ್ನು ಬಳಸೋದು ವಿಲೇಜಲ್ಲಿ, ಹೌದಲ್ವಾ?
ಇದು ರಾಂಗ್ ಸ್ಟೇಟ್ಮೆಂಟು. ಇನ್ ವಿಲೇಜ್ ವಿ ಗೆಟ್ ವಾಟರ್ ಫ್ರಮ್ ಪೈಪ್ಸ್ ಆ್ಯಂಡ್ ಟ್ಯಾಂಕ್ಸ್ ಅಂತಿದೆ, ಇದು ರಾಂಗ್ ಆಗುತ್ತೆ, ಹೌದಲ್ವಾ. ಇನ್ ಸಿಟೀಸ್ ವಿ ಗೆಟ್ ವಾಟರ್ ಫ್ರಮ್ ಪೈಪ್ಸ್ ಆ್ಯಂಡ್ ಟ್ಯಾಂಕ್ಸ್, ಇದು ಏನಾಗಿದೆ, ಎರಡು ಕೂಡ ಆಪೋಸಿಟಾಗಿ ಬರೆದಿದ್ದಾರೆ. ಸೊ ಟೂ ಸೆಂಟೆನ್ಸ್ ಆರ್ ರಾಂಗ್. ನೆಕ್ಸ್ಟ್, ಆಲ್ ಲಿವಿಂಗ್ ಥಿಂಗ್ಸ್ ನೀಡ್ ಏರ್ ಆ್ಯಂಡ್ ವಾಟರ್ ಟು ಲಿವ್, ಹೌದಲ್ವಾ. ಎಲ್ಲ ಲಿವಿಂಗ್ ಬೀಯಿಂಗ್ಸ್, ಲಿವಿಂಗ್ ಥಿಂಗ್ಸ್ ಅಂದರೆ ಎಲ್ಲ ಜೀವಿಗಳು ಕೂಡ ನೀರು ಮತ್ತು ಗಾಳಿ ಬೇಕೇ ಬೇಕು ಬದುಕೋಕ್ಕೋಸ್ಕರ, ಹೌದಲ್ವಾ. ಸೊ ಇದು ರೈಟ್ ಸ್ಟೇಟ್ಮೆಂಟು. ನೆಕ್ಸ್ಟ್ ನೋಡಿ, ಡಿಡ್ ಯು ನೋ ಅಂತ ಕೊಟ್ಟಿದ್ದಾರೆ. ಏನು ನಿಮಗೆ ಗೊತ್ತಾ? ಹಾಟ್ ಏರ್ ರೈಸಸ್ ಅಪ್ ಅಂದರೆ ಗಾಳಿ ಬಿಸಿಯಾದಾಗ ಅದು ಮೇಲಕ್ಕೆ ಹೋಗುತ್ತೆ. ಹಾಟ್ ಏರ್ ರೈಸಸ್ ಅಪ್. ಈಗ ನೀರನ್ನು ಕಾಯಿಸಿದಾಗ ಆವಿ ಆಗುತ್ತೆ ನೋಡಿ, ನೀರು ಅಂದರೆ ಬಿಸಿ ಗಾಳಿ ಏನಾಗುತ್ತೆ, ಮೇಲೆ ಮೇಲೆ ಹೋಗುತ್ತೆ, ಹೌದಲ್ವಾ. ಹಾಟ್ ಏರ್ ಬಲೂನ್ ಅಂತ ನೋಡಿದ್ದೀರ ನೋಡಿ, ಬಿಸಿ ಗಾಳಿ ಅದು ತೂಕ ಕಡಿಮೆ ಆದಾಗ ಮೇಲೆ ಅದು ಹೋಗುತ್ತೆ ಅನ್ನೋದು. ಓಕೆನಾ. ಈಗ ನೀವೇನು ಮಾಡಬೇಕು, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ನು ಟ್ರೂ ಆರ್ ಫಾಲ್ಸ್ನ ಬರಿಬೇಕು.